ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪ್ರಪ್ರಥಮವಾಗಿ ನಾನು ಇದೇ ಮೊದಲು ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬೇ ಆಗಲಿ ಫೇಸ್ಬುಕ್ಕೇ ಆಗಲಿ ಯಾವುದ್ರಲ್ಲಿ ಯಾತಕ್ಕೋಸ್ಕರ ಬರ್ತಾಯಿದ್ದೀನಿ, ಯಾವುದಕ್ಕೋಸ್ಕರ ನಾನು ಇಲ್ಲಿ ಒಂದು 4 ಮಾತಾಡೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ಇತ್ತೀಚಿನ ಒಂದು ಜಾಲತಾಣಗಳಲ್ಲಿ ಜ್ಯೋತಿಷ್ ಬಗ್ಗೆ ಆಗಲಿ ಯಾವುದೇ ಒಂದು ವಿಷಯ ಆಗಲಿ ತಪ್ಪು ಕಲ್ಪನೆ ಬರ್ತಕ್ಕಂಥ ಸಂದೇಶಗಳೇ ಬರ್ತಾವೆ. ನಿಮಗೆ ಆ ಪೂಜೆ ಮಾಡಿ ಹಿಂಗೆ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ, 2 ಕರ್ಪೂರ ಲವಂಗ ಸುಟ್ಬಿಡಿ, ದುಡ್ಡು ಮೇಲಿಂದ ಸುರಿದು ಬಿಡುತ್ತೆ, ಆಯಿತಾ. ಈ ಥರ ಎಲ್ಲ ಬರ್ತಕ್ಕಂಥದ್ದು ಗ್ರಹಗಳ ಸಂಯೋಗದ ಬಗ್ಗೆ ತಪ್ಪು ಮಾಹಿತಿ, ಆಯಿತಾ. ಮೊನ್ನೆ ಎಲ್ಲೋ ಒಂದು ನಾನು ನೋಡಿದೆ, ಶುಕ್ರ ಮತ್ತು ಸೂರ್ಯನ ಸಂಯೋಗ ರಾಜಜೀವನ ಹಾಗೆ ಹಿಂಗೆ ಅಂತ ಯಾರೋ ಒಬ್ಬ ಜ್ಯೋತಿಷಿ ಹಾಕಿದ್ರು. ತಪ್ಪು. ಶುಕ್ರ ಮತ್ತು ಸೂರ್ಯ ಇಬ್ಬರು ಒಟ್ಟಿಗೆ ಸೇರ್ತದೆ ಅಸ್ತ ಅಂತ. ಶುಕ್ರ ಅಲ್ಲಿ ಅಸ್ತನ ಆಗ್ಬಿಡ್ತಾನೆ, ಅಲ್ಲಿ ಜೀವನನೇ ಅಸ್ತ. ಆ ವ್ಯಕ್ತಿ ಜೀವನದಲ್ಲಿ ತುಂಬ ಸಫರ್ ಪಡ್ತಾರೆ. ಮದುವೆ ಆಗ್ತಕ್ಕಂಥ ಏನು ಹೆಂಗೆ ಉದಾಹರಣೆಗೆ ಅಂದರೆ, ಲಗ್ನ ಇದ್ದರೆ ಅವನ ಆತ್ಮಕಾರಕ ಗ್ರಹ ಅಂತ ಅಲ್ಲೇ ತೊಂದರೆ ಆಗೋಗ್ತವೆ. ಸಪ್ತಮದಲ್ಲಿದ್ದರೆ ವೈವಾಹಿಕ ಜೀವನದಲ್ಲಿ ತುಂಬ ತೊಂದರೆ ಆಗುತ್ತೆ. ಭಾಗ್ಯದಲ್ಲಿ ಇದ್ದರೆ ಪಿತೃ ಅಂದರೆ ತಂದೆ ಆದಂಥವ್ರಿಗೆ ಒಂದು ತೊಂದರೆಗಳಾಗ್ತವೆ. ಈ ರೀತಿಯಾಗಿ ಒಂದೊಂದು ಮನೆಗೂ ಕೂಡ ಇದೆ. ಉದಾಹರಣೆಗೆ ಏನಂದರೆ ಲಗ್ನ ಅಂತ ಹೇಳ್ತೀವಿ, ಅಲ್ಲಿಂದ ನಾವು ಯಾವುದೇ ಒಂದು ಇದನ್ನು ನೋಡಬೇಕು. ಲಗ್ನದಿಂದ ನೋಡಬೇಕು, ಗುರು ಶುಕ್ರ ಜಾತಕದಲ್ಲಿ ಚೆನ್ನಾಗಿದೆಯಾ ಅಂತಕ್ಕಂಥದ್ದು ಬರಬೇಕು. ಸೂರ್ಯ ಚೆನ್ನಾಗಿದೆಯಾ, ರಾಹು ಚಂದ್ರು ಚೆನ್ನಾಗಿದ್ದಾನ, ಏನು ಸೂರ್ಯ ಪಿತೃಕಾರಕ ಗ್ರಹ. ಜಾತಕದಲ್ಲಿ ಸೂರ್ಯ ಬಲಿಷ್ಠ ಆಗಿತ್ತು ಅಂದರೆ ಅವರ ತುಂಬ ಆ ಸೂರ್ಯ ಹೆಂಗೆ ಹೊಳಿತಾ ಇರ್ತಾನೆ ಆ ರೀತಿ ಅವ್ರ ಜೀವನವೂ ಕೂಡ ಹೊಳಿತಾ ಇರ್ತವೆ. ಚಂದ್ರಮ ಮನಸ್ಸೋ ಜಾತ, ಚಂದ್ರನೂ ಚೆನ್ನಾಗಿರ್ಬೇಕು. ಚಂದ್ರನಿಗೆ ರಾಹು ಸಂಬಂಧ ಇರೋದು, ಪಾಪಗ್ರಹಗಳ ಸಂಬಂಧ ಇದ್ದರೆ ಅವ್ರುಗಳು ಸ್ವಲ್ಪ ಜೀವನದಲ್ಲಿ ಮಾನಸಿಕವಾಗಿ ಹಿಂಸೆ ಪಡ್ತಾರೆ. ಇದನ್ನೆಲ್ಲ ಹೇಳಬೇಕು. ಸುಮ್ಮನೆ ಎಲ್ಲೋ ಗ್ರಹಗಳಿದೆ, ನಿಮ್ಗೆ ರಾಜಯೋಗ, ನಿಮ್ಗೆ ಹಂಗೆ ಬರುತ್ತೆ, ನಿಮ್ಗೆ ಈ ಥರ ಬರುತ್ತೆ ಅಂತ ಈ ಥರ ಎಲ್ಲ ಹೇಳ್ಕೊಂಬಂದ ಏನಾಗುತ್ತೆ ಅಂದರೆ, ಆ ವ್ಯಕ್ತಿ ಏನು ತುಂಬ ಆಸೆ ಪಡ್ತಾನೆ. ಆಸೆ ಪಟ್ಟಾಗ ತುಂಬ ಅವ್ರುಗಳಿಗೆ ಮಾನಸಿಕ ಹಿಂಸೆ ಆಗುತ್ತೆ. ಇಲ್ಲ, ಹಂಗಲ್ಲ. ಲಗ್ನ ಅಂದರೆ ಏನು, ಅದು ಒಂದು ಬಲಿಷ್ಠ ಆಗಿರ್ಬೇಕು ಜಾತಕದಲ್ಲಿ. ದ್ವಿತೀಯ ಸ್ಥಾನ ಅಂತಕ್ಕಂಥದ್ದೇನು, ಅಲ್ಲಿ ಕುಟುಂಬ ಸ್ಥಾನ ಅಂತ, ಅಲ್ಲಿ ಏನಾದರೂ ಒಂದು ಶುಭ ಗ್ರಹಗಳಿದ್ರೆ ವ್ಯಕ್ತಿ ಕುಟುಂಬದಲ್ಲಿ ಒಳ್ಳೆಯ ಹೆಸರು ಸರ್ವೇ ಆಗ್ತಾನೆ. ಏನೇ ಕಷ್ಟಗಳು ಬಂದರೂ ಕೂಡ ಅದು ತೊಂದರೆ ನಿವಾರಣೆ ಆಗುತ್ತೆ. ಇದು ಕುಟುಂಬ ಸ್ಥಾನ ಅಂಥೇಳಿ. 3ನೇ ಮನೆ ಈ ಥರ ಹೇಳಬೇಕು. ಸಪ್ತಮ ಸ್ಥಾನದಲ್ಲಿ ಯಾರಿದ್ದಾರೆ ಅದು ವೈವಾಹಿಕ ಸಂಬಂಧಪಟ್ಟದ್ದು. ನಾನು ಇನ್ನೊಂದು ಕೇಳ್ಬಿಟ್ಟೆ, ಲಾಭ ಸ್ಥಾನ, ಲವ್ ಮ್ಯಾರೇಜು, ಮಿತ್ರ ಹಂಗೆ ಹಿಂಗೆ ಅಂತ ಏನೇನೋ ಹಾಕ್ತಿರು. ಪಂಚಮ ಅಲ್ಲಿ ಇಲ್ಲಿ ನೋ ಏನೇ ಇದ್ದರೂ ಮಿತ್ರ ಸ್ನೇಹ ಅಂದರೆ 11 ಮನೆ. ಇದು ಯಾರಿಗೆ 11ನೇ ಮನೆಯಲ್ಲಿ ಶುಭ ಗ್ರಹ ಇರ್ತವೆ ಆ ವ್ಯಕ್ತಿಗೆಲ್ಲ ಲಾಭ ಆಗುತ್ತೆ, ಅನುಕೂಲ ಆಗುತ್ತೆ. ಪಾಪಗ್ರಹಗಳಿಂದ ಪಾಪದಿಂದ ಹಣ ಬರುತ್ತೆ. ಹೀಗೆ ವ್ಯಯಸ್ಥಾನ ಖರ್ಚು 12ನೇ ಏನು ಪಾಪಗಳೇನಿದೆ ಆ ವ್ಯಯಸ್ಥಾನದಲ್ಲಿ ಇರ್ತಕ್ಕಂಥ ಖರ್ಚುಗಳು ಇಂಥದ್ದೆಲ್ಲ ಬರ್ತವೆ. ಇನ್ನೂ ಇದರಲ್ಲಿ ಅಗಾಧವಾಗಿದೆ ಬೇಕಾದಷ್ಟು. ನಾನು ಇವತ್ತು ನೋಡಿ ಪ್ರಾರಂಭ ಮಾಡಿದೆ. ಯಾಕೆ ಈ ಥರ ಎಲ್ಲ ಬರೀ ತಪ್ಪು ಕಲ್ಪನೆ ಆಗ್ತದೆ. ನಾನು ನೋಡ್ತಾಯಿದ್ದೀನಿ, ಏನೇನೋ ಹಾಕ್ಬಿಡೋದು, ಕುಂಡ್ಲಿ ವಿಷಯದಲ್ಲಿ ವಿಶ್ಲೇಷಣೆ ಮಾಡೋದು, ನಿಮಗೆ ದುಡ್ಡು ಬರುತ್ತೆ, ರಾಜಯೋಗ ಬರುತ್ತೆ, ಅವೆಲ್ಲ ಸಾಧ್ಯ ಇಲ್ಲ. ನಿಮಗೆ 5 ಗ್ರಹಗಳೀಗ ಇವತ್ತಿಂದ ಗೋಚಾರ ಫಲದಲ್ಲಿ ಹೌದು. ಗೋಚಾರ ಫಲ ಅಂದೇನು, ಗುರುಬಲ ಶನಿ ಬಲ ಅಂತ. ಶನಿ ಮತ್ತು ಗುರು ಇಬ್ಬರು ಪ್ರಮುಖ ಗ್ರಹಗಳು ಈ ಗೋಚಾರ ಫಲದಲ್ಲಿ. 7.5 ಶನಿ, ಅಷ್ಟಮ ಶನಿ, ಪಂಚಮ ಶನಿ ಅಂಥೇಳಿ. ಗುರುಬಲ ಬಂದಾಗ ಆ ವ್ಯಕ್ತಿಗೆ ವರ್ಷ ಪೂರ್ತಿ ಗುರುಬಲ ಇರುತ್ತೆ. ಆಗ ಅವರ ಸ್ವಲ್ಪ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತವೆ. ಈ ರೀತಿಯಾಗಿ ಹೇಳಬೇಕು ಹೊರತು ಸುಮ್ಮನೆ ನಿಮಗೆ ದುಡ್ಡು ಸುರಿದ್ಬಿಡುತ್ತೆ ಹಂಗೆಲ್ಲ ಸಾಧ್ಯ ಇಲ್ಲ. ಅದು ಗೋಚಾರ ಫಲದಲ್ಲೂ ಚೆನ್ನಾಗಿದ್ದರು ನಿಮ್ಮ ನಿಜ ಜೀವನದಲ್ಲಿ ಏನು ನೀವು ಹುಟ್ಟಿದಾಗ ಏನಿರುತ್ತೆ ಕುಂಡ್ಲಿ, ಆ ಕುಂಡ್ಲಿನೂ ಕೂಡ ಚೆನ್ನಾಗಿರ್ಬೇಕು. ಇವೆಲ್ಲ ಇದ್ದರೆ ಮಾತ್ರ ನೀವು ಜೀವನದಲ್ಲಿ ಆ ಒಂದು ಜಾತಕ ಚೆನ್ನಾಗಿದೆ ಇದಾಗಿದೆ ಅಂತ ಹೇಳ್ಬೋದು. ನಾನು ನೋಡ್ತೀನಿ, ನಾನು ವೃತ್ತಿಪರ ಜ್ಯೋತಿಷಿ ಅಂತೂ ಅಲ್ಲ, ಏನೋ ಸ್ವಲ್ಪ ಕಲ್ತಿದ್ದೀನಿ, ಆಯಿತಾ. ಅದನ್ನೇ ಸ್ವಲ್ಪ ಸಮಾಜಮುಖಿಯಾಗಿ ಕೆಲಸ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಈ ವಿಡಿಯೋ ಮೂಲಕ ನಾನು ತಮ್ಮ ಮುಂದೆ ಬರ್ತೀನಿ. ಇನ್ನು ಮುಂದೆ ಹೇಳ್ತಕ್ಕಂಥದ್ದು ಬೇಕಾದಷ್ಟಿದೆ. ನನ್ನ ಹೆಸರು ಗೋಪಾಲ್ ಅಂತೇಳಿ, ನಿವೃತ್ತ ಶಿಕ್ಷಕ, ಆಯಿತಾ. ಇವತ್ತು ಸ್ವಲ್ಪ ಶುರು ಮಾಡಿದ್ದೀನಿ ಒಂದು ಪ್ರಯತ್ನ. ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಆಗಲಿ, ಒಂದು ನನ್ನ ಬಂಧು ಮಿತ್ರರಿಗೆ ಒಂದು ಅನುಕೂಲ ಆಗಲಿ, ಅವ್ರು ಸುಖ ಜೀವನ ನಡೆಸಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಬಂದಿದೆ ಹೊರತು ಬೇರೆ ಯಾವ ಥರದ ಭಾವನೆಗಳು ನನ್ನಲ್ಲಿಲ್ಲ.